ನಮಸ್ಕಾರ ಎಲ್ಲ KCT ಹಾಗೂ ನೀಟ್ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. KCT ಹಾಗೂ ಎಲ್ಲ ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಬಿಗ್ ಅಪ್ಡೇಟ್ ಬಂದಿದೆ KA ಕಡೆಯಿಂದ. ಸೊ ಯಾರು ವಿದ್ಯಾರ್ಥಿಗಳು ಇನ್ನೂ ಇಷ್ಟು ದಿನದವರೆಗೂ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅವರಿಗೆಲ್ರಿಗೂ ಹಾಗೆ ಅಡ್ಮಿಷನ್ ಆಗಲಿಕ್ಕೆ ಏನು ಟೈಮ್ ಬೇಕಿತ್ತು ಎಲ್ಲದನ್ನೂ ಕೂಡ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಇನ್ ಡೀಟೇಲ್ ಆದಂತಹ ಒಂದು ಶೆಡ್ಯೂಲನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡಿ, ಅದನ್ನ ಮರಿಬೇಡಿ ವೀಕ್ಷಕರೇ. ಸೊ ಅಪ್ಡೇಟ್ ಏನು ಅಂತ ನೋಡ್ಕೊಳ್ಳೋಣ. ಓಕೆ, ಸೊ ನೋಡಿ ಇವತ್ತಿನ ಡೇಟ್ ನೋಡಿ, ಇಲ್ಲಿ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. 7/8/2025 ಅಂತ ತೋರಿಸ್ತಾ ಇದೆ ಡೇಟು. ಸೊ ಇವತ್ತೊಂದು KA ಕಡೆಯಿಂದ ಒಂದು ನೋಟಿಫಿಕೇಷನ್ಸ್ ರಿಲೀಸ್ ಮಾಡಿದ್ದಾರೆ. ಸೊ UG ನೀಟ್ ಹಾಗೂ UGCET ವಿದ್ಯಾರ್ಥಿಗಳಿಗೆ ಏನು ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಫಸ್ಟ್ ರೌಂಡ್ನ ರಿವೈಸ್ಡ್ ಶೆಡ್ಯೂಲನ್ನು ಬಿಟ್ಟಿದ್ದಾರೆ. ಸೊ ಇದೊಂದು ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನೀವು ಹಾಗೆ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಯಾರು ವರಿ ಆಗುವಂಥ ಅವಶ್ಯಕತೆ ಇಲ್ಲ. ಸೊ ಅಪ್ಡೇಟ್ ಏನಂತ ತಿಳ್ಕೊಳ್ಳೋಣ. ವೈದ್ಯಕೀಯ, ದಂತವೈದ್ಯಕೀಯ, ಹಾಗೆ ಹೋಮಿಯೋಪತಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರು, ಕೃಷಿ ವಿಜ್ಞಾನ, ವೆಟರ್ನರಿ, B Pharma, D Pharma, BSc ನರ್ಸಿಂಗ್, ಯೋಗ, ನ್ಯಾಚುರೋಪತಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸು ಹಾಗೆ ಮುಂತಾದ ಕೋರ್ಸ್ಗಳಿಗೆ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಚಾಯ್ಸ್ ಆಯ್ಕೆ ಮಾಡಿಕೊಳ್ಳಲು ನಂತರ ಶುಲ್ಕ ಪಾವತಿ ಮಾಡಲು ಆಯಾ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯಲು ಈ ಕೆಳಗಿನ ವೇಳಾಪಟ್ಟಿಯಂತೆ ಕ್ರಮ ವಹಿಸಬೇಕು. ಸೊ ಇದೊಂದು ಅಪ್ಡೇಟೆಡ್ ಶೆಡ್ಯೂಲ್ ಆಗಿರುತ್ತೆ. ಇದರಲ್ಲಿ ನಾನು ಡೀಟೇಲಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಫಸ್ಟನ್ನಾಗಿ ನೋಡ್ಬೋದು ನೀವು ಮೇಲೆ ಮೊದಲನೇ ಸುತ್ತಿನಲ್ಲಿ ಏನು ಸೀಟುಗಳನ್ನು ಹಂಚಿಕೆ ಮಾಡಲಾದ ಕೋರ್ಸ್ಗಳು ಹಾಗೆ ನೋಡ್ಬೋದು. ಚಾಯ್ಸನ್ನು ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು, ನಂತರ ಏನು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ, ಹಾಗೆ ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದಂಥ ಕನ್ಫರ್ಮೇಷನ್ ಸ್ಲಿಪ್ನೊಂದಿಗೆ ಚಾಯ್ಸನ್ನು ಅಭ್ಯರ್ಥಿಗಳು ಕಾಲೇಜಿಗೆ ರಿಪೋರ್ಟ್ ಮಾಡಿಕೊಳ್ಳಲಿಕ್ಕೆ ಡೇಟ್, ಇದಷ್ಟನ್ನು ಕೂಡ ಇನ್ ಡೀಟೇಲ್ ಆಗಿ ರಿವೈಸ್ಡ್ ಶೆಡ್ಯೂಲಲ್ಲಿ ಕೊಟ್ಟಿದ್ದಾರೆ. ಸೊ ಒಂದೊಂದನ್ನಾಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದಾಗಿ ಇಂಜಿನಿಯರಿಂಗ್ ಏನಂದರೆ ಚಾಯ್ಸ್ ಆಯ್ಕೆ ಆಲ್ರೆಡಿ ಪ್ರಾರಂಭವಾಗಿದೆ, ಏನು August 2 ಸೊ ಚಾಯ್ಸನ್ನು ಆಯ್ಕೆ ಮಾಡಿದಂಥ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು ಹಾಗೂ ನಂತರ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳಲಿಕ್ಕೆ ಇದಕ್ಕೂ ಕೂಡ ಏನು 2 August ಸ್ಟಾರ್ಟ್ ಆಗಿದೆ. ಟೈಮು ಕೂಡ ಕೊಟ್ಟಿದ್ದಾರೆ. ಸೊ ನಿಮಗೆ ಟೈಮ್ ಎಲ್ಲಿವರೆಗಿದೆ ಅಂತ ಹೇಳಿದರೆ 14th. ಸೊ ಈ ಮಂತ್ 14th August 14th ಸಂಜೆ 4 ಗಂಟೆವರೆಗೆ ನಿಮಗೆ ಟೈಮ್ ಇದೆ ನೀವು ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿಕ್ಕೆ. ಸೊ ಎರಡನೇದಾಗಿ ನೋಡೋದಾಗಿದ್ದರೆ ಕೃಷಿ ವಿಜ್ಞಾನ ಮತ್ತು ವೆಟರ್ನರಿ. ಸೊ ಇದಕ್ಕೂ ಕೂಡ ಅಷ್ಟೇ, ಇದಕ್ಕೆ ಆಲ್ರೆಡಿ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಸ್ಟಾರ್ಟ್ ಡೇಟು. ಸೊ ನಿಮ್ಮ ಕನ್ಫರ್ಮೇಷನ್ ಸ್ಲಿಪ್ ಇದು ಕೂಡ ಡೇಟ್ ಕೊಟ್ಟಿದ್ದಾರೆ. ನಾನು ಜಸ್ಟ್ ಏನು ರಿವೈಸ್ಡ್ ಶೆಡ್ಯೂಲ್ ಅಂತ ಹೇಳ್ತೀನಿ. 14th August 2025 ವರೆಗೆ ಕೊಟ್ಟಿದ್ದಾರೆ, ಸಂಜೆ 4 ಗಂಟೆವರೆಗೆ. ಯೋಗ ಮತ್ತು ನ್ಯಾಚುರೋಪತಿ ಇದರಲ್ಲಿ BPT, ಹಾಗೆ BPT, BPO, ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್ ಇದೆಲ್ಲ ಸೇರಿತು. ಇದಕ್ಕೂ ಕೂಡ ಸೇಮ್ 14th August ಕೊಟ್ಟಿದ್ದಾರೆ ನಿಮ್ಗೆ ರಿಪೋರ್ಟ್ ಆಗಲಿಕ್ಕೆ, ಅಡ್ಮಿಷನ್ ಮಾಡ್ಕೊಳ್ಳಲಿಕ್ಕೆ ಲಾಸ್ಟ್ ಡೇಟು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಲಿಕ್ಕೆ. ಹಾಗೆ BSc ನರ್ಸಿಂಗು, ಸೊ ಇದು ಕೂಡ ಡೇಟ್ ಎಲ್ಲ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ, ಸುಮ್ಮನೆ ನಾನು ಲ್ಯಾಗ್ ಮಾಡಲ್ಲ. ನೀವು ಯಾವ್ಯಾವ ಕೋರ್ಸ್ ಅವರು ಇದ್ದೀರಾ ಆ ಕೋರ್ಸನ್ನು ನೋಡ್ಕೊಳ್ಳಿ. ಸೊ ಹಾಗೆ 14th ಇದಕ್ಕೂ ಕೂಡ 14th. ಹಾಗೆ ಹೋಮಿಯೋಪತಿಗೂ ನೋಡ್ಬೋದು. ಸೊ ಹೋಮಿಯೋಪತಿಗೆ ಏನು ಇವತ್ತಿಂದ ಏನು ಸ್ಟಾರ್ಟ್ ಆಗಿದೆ ಚಾಯ್ಸ್ ಎಂಟ್ರಿ ಮಾಡುವಂಥದ್ದು. ಹಾಗೆ ನೀವು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೋದು, ಇದೆಲ್ಲ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಡೇಟು. ಹಾಗೆ ನಿಮಗೆ ಏನು ರಿಪೋರ್ಟಿಂಗ್ ಟೈಮಿಂಗು 14th. ಹೋಮಿಯೋಪತಿಯವರಿಗೂ ಕೂಡ ಸ್ಪೆಷಲಾಗಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯದವ್ರಿಗೆ ಮಾತ್ರ 16th of 2025 August, ಈ ಮಂತ್ 16th ಸಂಜೆ 6 ಗಂಟೆವರೆಗೆ ಟೈಮ್ ಇರುತ್ತೆ. ಯಾರಿಗಂತ ಹೇಳಿದರೆ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯದವರಿಗೆ. ಇದು ರಿಪೋರ್ಟಂಗ್ ಆಗಲಿಕ್ಕೆ ನಾನು ಹೇಳ್ತಿರೋದು. ವೈದ್ಯಕೀಯ ಮತ್ತು ದಂತ ವೈದ್ಯಕೀಯದವರಿಗೆ ಏನು ಚಾಯ್ಸ್ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಡೇಟ್ ಸ್ಟಾರ್ಟ್ ಆಗೋದು ಯಾವತ್ತು ಅಂತ ಹೇಳಿದ್ರೆ 9th of August ಮಧ್ಯಾಹ್ನ 2 ಗಂಟೆಯಿಂದ ನಿಮಗೆ ಚಾಯ್ಸ್ ಎಂಟ್ರಿಗೆ ನಿಮಗೆ ಅವಕಾಶವನ್ನು ಕೊಡ್ತಾರೆ, ಮೆಡಿಕಲ್ ಮತ್ತು ದಂತ ವೈದ್ಯಕೀಯದವರಿಗೆ, ಡೆಂಟಲ್ ಅವರಿಗೆ. ಹಾಗೆ 3 ಗಂಟೆಯಿಂದ 15 ಕೂಡ ನಿಮಗೆ ಏನು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಏನು ಕನ್ಫರ್ಮೇಷನ್ ಸ್ಲಿಪ್ನ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ. ಶೆಡ್ಯೂಲ್ ಕೊಟ್ಟಿದ್ದಾರೆ ನೋಡ್ಬೋದು. ಲಾಸ್ಟ್ ಡೇಟ್ ಏನಂತ ಹೇಳಿದ್ರೆ ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ 16th ಸಂಜೆ 6 ಗಂಟೆ ಆಗಿರುತ್ತೆ. ಓಕೆನಾ, ಇದು ಒಂದು ರಿವೈಸ್ಡ್ ಶೆಡ್ಯೂಲ್ ಆಗಿರುತ್ತೆ ವೀಕ್ಷಕರೇ. ಕೌನ್ಸಿಲಿಂಗ್ ನಡೆಸಲು ವೇಳಾಪಟ್ಟಿಯಲ್ಲಿನ ಲಭ್ಯವಿರುವ ಸೀಮಿತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಎಲ್ಲ ಸಂಸ್ಥೆಗಳು, ಕಾಲೇಜುಗಳು, ಭಾನುವಾರಗಳು ಮತ್ತು ಸಂಸ್ಥೆಗಳು ಸೂಚಿಸಿರು. ಓಕೆ, ಯಾರು ಏನು ವರಿಯಾಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡ್ಬೋದು, ಇದು KA ಕಡೆಯಿಂದ ಒಂದು ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ಕೌನ್ಸಿಲಿಂಗ್ ನಡೆಸಲು ವೇಳಾಪಟ್ಟಿಯಲ್ಲಿನ ಲಭ್ಯವಿರುವ ಸೀಮಿತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಎಲ್ಲ ಸಂಸ್ಥೆಗಳು, ಕಾಲೇಜುಗಳು ಎಲ್ಲ ಶನಿವಾರ, ಭಾನುವಾರಗಳು ಮತ್ತು ಸಾರ್ವತ್ರಿಕ ರಜಾ ದಿನಗಳನ್ನು ಕೆಲಸದ ದಿನಗಳನ್ನು ಪರಿಗಣಿಸಲಿಕ್ಕೆ ಏನು ಗೌರ್ಮೆಂಟ್ ಆರ್ಡರ್ ಕೊಟ್ಟಿರುತ್ತೆ. ಸೊ
ಹೀಗೆ ಸಾರ್ವತ್ರಿಕ ರಜೆ ಯಾವುದಾದ್ರೂ ಇದ್ದರೆ ಸೊ ಆ ದಿನ ಕೂಡ ಕಾಲೇಜ್ ಓಪನ್ ಇರುತ್ತೆ. ಓಕೆನಾ, ಇದೆಲ್ಲರ ಗಮನಕ್ಕೆ ಇರಲಿ. ಸೊ ಆ ದಿನ ಏನು ಕಾಲೇಜ್ ಕ್ಲೋಸ್ ಇರುತ್ತೆ ಅಂದ್ಕೊಂಡು ಎಷ್ಟೋ ಜನ ಅಡ್ಮಿಷನ್ಗೆ ಅದಕ್ಕೆ ಹೋಗೋದಿಲ್ಲ. ಸೊ ಇದನ್ನ ಗಮನದಲ್ಲಿಟ್ಕೊಳ್ಳಿ, ಆ ದಿನ ಓಪನ್ ಇರುತ್ತೆ ಸಾರ್ವತ್ರಿಕ ರಜೆ ದಿನಗಳನ್ನು. ಸೊ ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದಲ್ಲಿ ಅಪ್ಡೇಟ್ ಆಗಿತ್ತು. ಸೊ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಗೆ ತುಂಬ ಹೆಲ್ಪ್ ಆಯಿತು ಅಂತ ಗೊತ್ತೀನಿ. ಎಷ್ಟೋ ಜನ ಏನು ನನ್ನ ಸರ್ ಇನ್ನೂ ನಾನು ಟೈಮ್ ಬೇಕು ಸರ್ ನನ್ನ ಕಾಲೇಜ್ ಹೋಗಲಿಕ್ಕೆ, ನಾನು ದೂರದಿಂದ ಬರಬೇಕು ಬೆಂಗಳೂರಿಗೆ, ನನಗೇನು ಬೇರೆ ಬೇರೆ ಸಮಸ್ಯೆ ಇದೆ ಅಂತ ಎಲ್ಲ ಹೇಳ್ತಾ ಇದ್ರಿ. ಸೊ ಐ ಹೋಪ್ ನಿಮಗೆ ಈ ಶೆಡ್ಯೂಲ್ ತುಂಬ ಹೆಲ್ಪ್ ಆಗ್ಬೋದು ಅಂತ ತಿಳ್ಕೊತೀನಿ. ಸೊ ಅಡ್ಮಿಷನ್ ನಿಮಗೆ ಏನು ಕಾಲೇಜಿಗೆ ರಿಪೋರ್ಟ್ ಆಗಲಿಕ್ಕೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅದನ್ನ ನಾನು ಡೀಟೇಲಾಗಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಓಕೆ, ಐ ಹೋಪ್ ನಿಮಗೆಲ್ಲ ಇನ್ಫಾರ್ಮೇಷನ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ರಿಪ್ಲೈ ಮಾಡ್ತೀನಿ. ಓಕೆ.